ಹೆಣ್ಣು ಹೇಳಿದ್ದಕ್ಕಾಗಿ 40 ವರ್ಷ ಮಾಡಿರ್ತಕ್ಕಂಥ ತುಡುಗು ಬಿಟ್ಟಾನ. ಬರೀ ಹೊಟ್ಟಿ ಹೊಡೆದು ನೀನು ಒದ್ದು ಬಿಟ್ಟನು ಅಂದ್ರ ಇಂತ ಹೊಟ್ಟಿ ಹೊಡೆಯವ್ರಿಗೆ ಇಂಥದ್ದು ಮಾಡ್ಲಿಕ್ಕೆ ಬರುವುದಿಲ್ಲ. ಬೇಡ, ಮುಂದಿನ ಸಂಧಿಗೆ ಉತ್ತರ ಇನ್ನೊಮ್ಮೆ ತಿಳ್ಕೊಂಡು ಈ ಮುಕ್ತಿ ಗತಿಗೆ ಹೇಳು. ನನಗೆ ಬರಂಗಿಲ್ಲ, ಇದು ಇಷ್ಟ ಗೊತ್ತಾಯ್ತು ಹೇಳು, ಅದ್ರ ಉತ್ತರ ಹೇಳಿ ಮಂಗಳಾರತಿ ಮಾಡ್ತೀನಿ. ಅದೇ ತನ್ನ ಮಂಗಳಾರತಿ ಯಾವ ವಿಜಯಪುರ ಜಿಲ್ಲೆಯ ನೂತನ ಬಬಲೇಶ್ವರ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರವಾಗಿರತಕ್ಕಂತ ಕಾಕಂಡಿಕಿ ಗ್ರಾಮದಲ್ಲಿ ಕೂಡಿರತಕ್ಕಂತ ನನ್ನ ಆತ್ಮೀಯ ಗುರು ಹಿರಿಯರಲ್ಲಿ ಮತ್ತೊಮ್ಮೆ 2ನೇ ಸಂದಿನ ವಂದನೆಗಳನ್ನ ಹೇಳುತ್ತಾ ಅದಕ್ಕೆ ಜ್ಞಾನಿಗಳಾಗಿರತಕ್ಕಂಥವ್ರು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಸಂತೋಷ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ, ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ, ಗೋಳು ಕುಟ್ಟಿದಲ್ಲಿ ಭತ್ತ ಉಂಟೆ, ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ, ಬೆಲ್ಲರು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ, ಹೊಟ್ಟು ತೂರಿ ಕೈ ಹೊಟ್ಟಾದಂತೆ ರಾಮನಾಥ, ಕೈ ಹೊಟ್ಟಾದಂತೆ ರಾಮನಾಥ ತಿಳಿದ್ರು ಮಾತು. ಹಿಂಗಂದ್ರ ಏನು? ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆ ಉಂಟೆ ಅಂತಂದ್ರ ಎಳ್ಳ ಹಾಕಿದಿ ಗಾಣ ಹೊಡವಿ ಅಂದ್ರೆ ಎಣ್ಣೆ ಅನ್ನತಕ್ಕಂಥದ್ದು ಸಿಗುತ್ತೈತಿ. ಎಳ್ಳಿಲ್ಲ ಗಾಣ ಹೊಡವಿ ಅಂದ್ರ ನೀ ಇನ್ನು ಗೋಳು ಕುಟ್ಟಿದಲ್ಲಿ ಭತ್ತ ಉಂಟೆ. ನಮಗ ಅಕ್ಕಿ ಬೇಕಾಗಿತ್ತು ಅಂದ್ರ ಭತ್ತನೇ ಕುಟ್ಟಬೇಕು, ಅಕ್ಕಿ ಬೇಕಾಗಿತ್ತು ಅಂದ್ರ ಭತ್ತನೇ ಕುಟ್ಟಬೇಕು, ಭತ್ತ ಕುಟ್ಟಿದ್ರೆ ಅಕ್ಕಿ ಸಿಗುತ್ತೈತಿ. ನೀ ಬರೇ ಗೊಳ್ಳ ಕುಟ್ಟಾಕತ್ತಿ ಅಂದ್ರ ಅಲ್ಲೇನು ಸಿಗೋದಿಲ್ಲ. ಇನ್ನು ಸುಳ್ಳು ಮಾತಾಡಿದಲ್ಲಿ ಸತ್ಯ ಉಂಟೆ ಅಂದ್ರೆ ಏನ್ರಿಪ್ಪ? ಮನುಷ್ಯ ಸುಳ್ಳು ಹೇಳ್ಬೇಕಂತ ಹೇಳ್ಬೇಕಿದ್ದಾರೆ. ಆ ಸುಳ್ಳು ಹೇಳುವುದರ ಹಿಂದ ಒಂದು ಕಲ್ಯಾಣ ಆಗುವಂತ ಕೆಲಸ ಇರಬೇಕಂತ ಕಲ್ಯಾಣ ಆಗುವ ಕೆಲಸ ಇರಬೇಕು ಅಂತ ಕೇಳಿದ್ರೆ ಹಿರಿಯರು ಹೇಳ್ತಾರೆ. ಒಂದು ಕಡೆ ಗಾದಿ ಮಾತಾ ಏನ್ ಹೇಳ್ತಾರಪ್ಪ ಹಿರಿಯರು? 1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡ್ಬೇಕಂತ ಹೇಳ್ತಾರ ಅವ್ರು. ಒಂದು 1000 ಸುಳ್ಳು ಹೇಳಿ ಲಗ್ನ ಮಾಡ್ಬೇಕಂತ. ಕಟ್ಟು ಕಲ್ಯಾಣ ಅಂತಂದ್ರು ಸುಳ್ಳು ಹೇಳಿದ್ರು ಸ್ವಾರ್ಥಕ್ಕಾಗ್ತೈತ. ಸುಳ್ಳು ಹೇಳಿದ್ರು ಕಲ್ಯಾಣ ಆಗಿರಬೇಕು. ಇನ್ನು ಕಳ್ಳರು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದು ಅಂದ್ರೆ ಏನ್ರಿಪ್ಪ ಇದು? ನೀವು ಮನ್ಯಾಗ ₹1000 ಬೆಳ್ಳಿ ಬಂಗಾರ ಗೋಳೆ ಮಾಡಿ ಇಟ್ಟಿವಿ ಅಂದ್ರು ಇಟ್ರು ಕೂಡ ಮನ್ಯಾಗ ಒಬ್ಬ ತುಡುಗ ಮಗ ಇತ್ತಂದ್ರ ಎಟ್ಟು ಗಳಿಸಿ ಏನ್ ಮಾಡವ ಮುಲ್ಕಪ್ಪ ನೀನು ನನ್ನಂತವಿದ್ರ ಅದೆಲ್ಲ ಎಲ್ಲ ಎಲ್ಲಿ ಹೋಗ್ತದೆ ಹಂಗ ಆಕೈತಿ. ಎಲ್ಲ ಹೆಂಗ ಆಗ್ತೈತಿ ಅಂತ ಕೇಳಿದ್ರ ಹೊಟ್ಟು ತೂರಿ ಬೆಳತಾನ ಈ ಕಾಕಂಡಿಕಿ ಗ್ರಾಮದೊಳಗ ಕೈ ಹೊಟ್ಟು ಮಾಡ್ಕೊಂಡಂಗ ಆಗಬಾರದು ಅಂತೇಳಿ ಜ್ಞಾನಿಗಳು ಹಿಂಗ ಹೇಳ್ಯಾರೇನ್ರಿಪ್ಪ? ಹೇಳ್ಯಾರ. ಇರ್ಲಿ ಪುಣ್ಯಾತ್ಮರೇ, ಬಹಳಷ್ಟು ನಮ್ಮ ಸುಮಿತ್ರಾಬಾಯಿ ಮಾತಾಡಲ್ಲವೆಲ್ಲರೂ ಕೇಳಿರಿ. ಏನಂದ್ರು ತಂಗಿ? ತಂಗಿ ಬಂದು ಒಂದು ಮಾತು ಹೇಳಿದ್ರು ಪ್ರಥಮದೊಳಗ. ಏನಂದ್ರಪ್ಪ ತಂಗಿ ಬಂದು? ತಿಂಡಿ ಇರ್ಬೇಕಂತ, ತಿಂಡಿದ್ರೆ ಅದು ತಂಡಿ ಬಿಡ್ಬೇಕಂತ, ತಂಡಿ ಬಿಟ್ರು ₹4 ಆಗಬೇಕಂತ, ಹಿಂಗ ಏನೇನೋ ಹೇಳೋದು ಅರ್ಥ ಹೇಳಿದ ತಂಗಿ. ತಿಂಡಿ ತಿಂಡಿ ಅಂದ್ರೆ ನೀವು ಅಣ್ಣ ತಪ್ಪು ತಿಳ್ಕೊಬೇಡ್ರಿ. ಇವತ್ತು ಕಾಕಂಡಿಕಿ ಗ್ರಾಮದೊಳಗ ಜ್ಞಾನದ ತಿಂಡಿ ತೀರಬೇಕು ಅನ್ನತಕ್ಕಂತ ಮಾತಾ ಎಲ್ಲರೂ ಕೇಳಿರಿ. ಇದನ್ನ ಹೇಳಿ ಮುಂದೆ ಬಂದು ಒಂದು ಮಾತು ಹೇಳಿದ್ರು ತಾವೆಲ್ಲರೂ ಲಕ್ಷಿಡ್ರಿ. ಓ ಹೊನ್ನಪ್ಪಣ್ಣ, ಇವತ್ತು ನನಗೆ ನಾ 2 ಪ್ರಶ್ನೆ ಕೇಳಿನು. ನೀ ಇವತ್ತು ಉತ್ತರ ಹೇಳಿದ್ರೆ ನಮ್ಮಣ್ಣ ಶಾಣೆ ಅಂತ ಹೇಳಿ ಮಂಗಳಾರತಿ ಮಾಡ್ತೇವೆ. ಅಕಸ್ಮಾತ್ ನೀವು ಉತ್ತರ ಹೇಳಿದ್ರೆ ನೀನು ಹೊಟ್ಟಿ ಹೊಡಿತೀನಿ.
ಅಂದಾಳಕ್ರಿ ತಂಗಿ ನೋಡು ನಮ್ಮಲ್ಲಿ ಎಂತ ಗುಣ ಐತಿ ನಿನ್ಗೊಂದು ಮಾತು ಹೇಳ್ತೀನಿ ಎಂತಾದ್ರಿಪ್ಪ ಗುಣ ನೀ ಬರೇ ಹೊಟ್ಟೆ ಹೊಡೆದು ನಂದಿಲ್ಲ ಬರೇ ಹೊಟ್ಟೆ ಹೊಡೆದ್ರು ನಾ ಏನು ಅನ್ನೋದಿಲ್ಲ ಸಿಟ್ಟಿಗೆ ಬರಲ್ಲ ನೀ ಸಿಟ್ಟಿಗೆ ಬಂದು ನಾಲ್ಕು ಒದ್ರು ಸಹಿತ ನಿನಗೆ ಏನು ಅನ್ನೋದಿಲ್ಲ ಯಾಕೆ ಅನ್ನೋದಿಲ್ಲ ಅಲ್ಲ ಒಂದು ಕಾರಣ ಎಟ್ಟೆ ಆಗ್ಲಿ ಬೆನ್ನಿಗೆ ಬಿದ್ದು ಹೆಣ್ಮಗಳದಿ ಬೆನ್ನಿಗೆ ಬಿದ್ದ ತಂಗಿದಿ ಬೆನ್ನಿಗೆ ಬಿದ್ದು ಹೆಣ್ಮಗಳದಿ ಹೆಣ್ಮಗಳಂದ್ರ ಮನೆ ಲಕ್ಷ್ಮಿ ಅಂತ ಹೇಳ್ತಾರೆ ಹಿರಿಯರು ಹೌದಿಲ್ಲ ಇವತ್ತು ಕಾಕಂಡಿಗೆ ಗ್ರಾಮದಲ್ಲಿ ಹೊಟ್ಟೆರೆ ಒಡೆ ಎರಡು ಒತ್ತರೆ ಒದಿ ಕರೆ ಇವತ್ತು ನಿನಗೆ ಏನು ಅನ್ನೋದಿಲ್ಲ ಕರೆ ನಿನಗೊಂದು ಮಾತು ಹೇಳಾವದೇನು ಏನ್ ಹೇಳ್ಬೇಕಂತೀರಿ ಹೆಣ್ಣು ಮಕ್ಕಳಾದ ಮೇಲೆ ಹೆಣ್ಣು ಮಕ್ಕಳಲ್ಲಿ ಎಂತ ಗುಣ ಇರಬೇಕು ಇದನ್ನೊಂದು ಮಾತು ಹೇಳ ಮುಂದೆ ವಿಷಯಕ್ಕೆ ಬರಲೈತಿ ಎಂತಾದ್ರಿಬೇಕ್ರಿಪ್ಪ ಹೆಣ್ಮಕ್ಳ ಅಂತಲ್ಲ ಗುಣ ಎಂತಾದಿರ್ಬೇಕಂದ್ರೆ ಹೇಳದೈತಿ ಒಮ್ಮೆ ಅಣ್ಣ ತಾವು ತಂಗಿಗೆ ಪತ್ರ ಬರತ್ತನ ಆತ್ಮೀಯ ಬಂಧುಗಳೇ ಅಣ್ಣ ತಾವು ತಂಗಿಗೆ ಪತ್ರ ಬರತ್ತ ತಂಗಿ ನಾಳೆಗೆ ರಕ್ಷಾ ಬಂಧನದ ಹಬ್ಬದ ನಾಳೆಗೆ ರಕ್ಷಾ ಬಂಧನದ ಹಬ್ಬದ ರಾಖಿ ಕಟ್ಟಿಕೊಳ್ಳಿಕ್ಕೆ ನಾನು ನಿಮ್ಮ ಊರಿಗೆ ಬರಾಮದಿಲ್ಲ ತಂಗಿ ನಾ ಬರುತ್ತನ ನಿಮ್ಮ ಮನೆ ಬಿಟ್ಟು ಎಲ್ಲಿ ಹೋಗಬೇಡ ನಿಮ್ಮ ಮನ್ಯಾಗೆ ಇರು ಅಂತೇಳಿ ಅಣ್ಣ ತಾವು ತಂಗಿಗೆ ಪತ್ರ ಬರದ ಕಾಲಕ್ಕ ಆ ಪತ್ರ ಬಂದು ತಂಗಿಗೆ ಮುಡಿತು ತಂಗಿ ಪತ್ರ ಓದಿ ಕತ್ತಳು ಆಕಿ ಪರ್ಸಲಾಗರೆ ಓದಿ ಕೊಲಾಗರೆ ಓದಿ ಮನ್ಯಾಗಿರ್ತಕ್ಕಂತ ಅತ್ತಿ ಕೇಳಿದಳಂತ ಏನಂತ ತಂಗಿ ಪತ್ರ ಯಾವ ಊರಿಂದ ಬಂದೈತಿ ಪತ್ರದೊಳಗೆ ಏನು ಸಮಾಚಾರ ಐತಿ ಅಂತ ಕೇಳಿದಳಂತ ಅತ್ತಿಗೆ ಕೇಳಿದಾಗ ಅತ್ತಿ ಆ ಸೊಸಿ ಹೇಳಿದಳಂತ ನಮ್ಮ ತವರು ಮನೆಗೆ ನಮ್ಮ ಅಣ್ಣ ಪತ್ರ ಬರ್ದಾನ ನಾಳೆಗೆ ರಕ್ಷಾ ಬಂಧನದ ಹಬ್ಬದ ರಾಖಿ ಕಟ್ಟಿಕೊಳ್ಳಿಕ್ಕೆ ನಮ್ಮ ಅಣ್ಣ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ಯಾನ ನಮ್ಮ ಅಣ್ಣ ಬರ್ತಾನ ನನಗೆ ಮನೆ ಬಿಟ್ಟು ಎಲ್ಲಿ ಹೋಗಬೇಡ ಅಂತ ಪತ್ರದೊಳಗೆ ಬರ್ದಾನ ಅತ್ತಿ ಮುಂದೆ ಹೇಳಿದಳಂತ ಅವಾಗ ಅತ್ತಿ ಏನಂತಳಿಪ್ಪ ಅವಾಗ ಅತ್ತಂದ್ರ ತಂಗಿ ನಿಮ್ಮ ಅಣ್ಣ ಅಡ್ಡ ದೂರಿಂದ ಬಾಬಾನಗರ ಬಿಟ್ಟು ಮುಗಳಾಗರ ರಾಖಿ ಕಟ್ಟಿಕೊಳ್ಳಿಕ್ಕೆ ಬರ್ತಾನ ಅಂದ್ರ ತವರ ಮನೆಯಿಂದ ಗಂಡನ ಮನೆಗೆ ರಾಖಿ ಕಟ್ಟಿಕೊಳ್ಳಿಕ್ಕೆ ತಂಗಿ ಬಲ್ಲಕ್ಕೆ ಬರಾವದಾನ ನಿಮ್ಮ ಅಣ್ಣ ಬರ್ತಾನ ತಂಗಿ ನಾಳೆಗೆ ನಿನ್ನ ಗಂಡಗೆ ನಿನ್ನ ಮಾವಗ ಬುದ್ಧಿ ತಗೊಂಡು ನೀವು ಹೊಲಕ್ಕೆ ಹೋಗಬೇಡ ತಂಗಿ ನೀ ಮನ್ಯಾಗೆ ಇರು ನಾಳೆ ನಿನ್ನ ಗಂಡಗ ಮತ್ತು ನನ್ನ ಗಂಡನಿಗೆ ಮಗನಿಗೆ ಮತ್ತು ನನ್ನ ಗಂಡನಿಗೆ ಬುದ್ಧಿ ತಗೊಂಡು ನಾನೇ ಹೊಲಕ್ಕೆ ಹೋಗ್ತೀನಿ ನೀ ಮನ್ಯಾಗೆ ಇರು ಅಂತೇಳಿ ಸೊಸಿಗೆ ಹಚ್ಚಿದ್ದ ಕೇಳಿ ಮರುದಿವಸ ಮುಂಜಾನೆ ಬುದ್ಧಿ ಕಟ್ಟಿಕೊಂಡು ಹೊಲಕ್ಕೆ ಹೋದಳತ್ತ ನನ್ನ ಆತ್ಮೀಯ ಬಂಧುಗಳೇ ಅವಾಗ ಏನಾಯ್ತ್ರಿಪ್ಪ ಮನೆಗೆ ಹೋದಳತ್ತ ಹೊಲಕ್ಕೆ ಹೋದಳತ್ತ ಅವಾಗ ತಂಗಿ ತಂಗಿ ಅಣ್ಣ ಬರ್ತಾನ ಅಂತ ತಿಳ್ಕೊಂಡು ಪಂಚಾಮೃತ ಅಡಿಗೆ ಮನ್ಯಾಗ ಮಾಡಿ ಪಂಚಾಮೃತ ಅಡಿಗೆ ಮನ್ಯಾಗ ಮಾಡಿಟ್ಟು ಮೈ ಮೇಲೆ ಇನಕಲದಡಿ ಸೀರೆ ಉಟ್ಕೊಂಡು ಬಂಗಾರದ ಆಭರಣಗಳನ್ನು ಹಾಕೊಂಡು ಅಣ್ಣ ನಾದಿ ಕಾಯ್ಕೋತ ತೊಲಭಾಗದಾಗೆ ಯಾವಾಗ ಬರ್ತಾನ ನಮ್ಮನ್ನ ತೆಗೆದು ಸತ್ತು ಅಣ್ಣ ನಾದಿ ಕಾಯ್ಕೋತ ತೊಲಭಾಗದಾಗೆ ಕೂತಲತ್ತ ಆ ಟೈಮ್ 10 ಗಂಟೆ 11 ಗಂಟೆ 12 ಗಂಟೆ ಆಗ್ಯದ ಅಣ್ಣಗ ಅನಿವಾರ್ಯ ಕಾರಣಗಳಿಂದ ಅವ್ರ ಮನೆಗೆ ಬರ್ಲಿಕ್ಕಾಗಲಿಲ್ಲ ಅನಿವಾರ್ಯ ಕಾರಣಗಳಿಂದ ಅಣ್ಣಗ ಬರ್ಲಿಕ್ಕಾಗಲಿಲ್ಲ ಅಂತ ಅಣ್ಣ ಬರೋ ಟೈಮಿಗೆ ಆ ಮನೆಗೊಬ್ಬ ಹುಡುಗ ಬಂದತ್ತ ನನ್ನ ಆತ್ಮೀಯ ಬಂಧುಗಳು ಮನೆಗೊಬ್ಬ ಹುಡುಗ ಬಂದತ್ತ ಹೆಣ್ಮಗಳ ಮೇಲೆ ಹಾಕೊಂಡಿರ್ತಕ್ಕಂತ ಬಂಗಾರದ ಆಭರಣಗಳನ್ನು ನೋಡಿ ಆ ತುಡುಗ ಅಂದತ್ತ ಏ ತಂಗಿ ನಿನ್ನ ಮೈ ಮೇಲೆ ಇರ್ತಕ್ಕಂತ ಬಂಗಾರದ ಆಭರಣಗಳನ್ನೆಲ್ಲ ಬಿಚ್ಚಿ ಕುಡ್ತೀಯೋ ಅಥವಾ ಜಬ್ಬೆ ಚುಚ್ಚಿ ಕಲಾಸ ಮಾಡಿ ತಗೊಂಡು ಹೋಗ್ಲಿ ಅವಾಗ ಹೆಣ್ಮಗಳಂತಾಳ ತುಡುಗನ ಕೈ ಹಿಡಿದು ಹೆಣ್ಮಗಳು ಹೇಳ್ತಾಳ ನನ್ನ ಮೈ ಮೇಲೆ ಹಾಕೊಂಡಿರ್ತಕ್ಕಂತ ಬಂಗಾರದ ಮೇಲೆ ಆಸೆ ಮಾಡಬೇಡ ಇವತ್ತಿ ಮನೆಗೆ ಮಾಲಕ್ತಿನೇ ನಾದಿರು ಸಾಕಾಗಟ್ಟ ರೊಕ್ಕದವ ಬೇಕಾಗಟ್ಟ ಬೆಳ್ಳಿ ಬಂಗಾರ ನಿನಗೆ ಎಟ್ಟು ಬೇಕಟ್ಟು ಒಯ್ಯಕತ್ತೆ ಬಾ ಅಂತೇಳಿ ತುಡುಗನ ಕೈ ಹಿಡಿದು ಒಳಗೆ ಕರ್ಕೊಂಡು ಬಂದಳತ್ತ ತುಡುಗನ ಮುಗಿಲಕ್ಕ ಬಂದತ್ರಿ ಆಯ್ತು ನೀವ್ ಹೆಂಗತ್ತೀರಿ ನೀವ್ ಹೆಂಗತ್ತೀರಿ ಹಂಗ ಮಾತಾಡೋದೇ ಬೇಡ ಅಂದ್ರೆ ಬಿಡ್ತೀವಿ ಬಂದಳತ್ತ ಮಣಿ ಹಾಕಿ ಮಣಿ ಮೇಲೆ ತುಳುಗನ್ನು ಕುಂಡ್ರಿಸಿ ಪಂಚಾಮೃತ ಅಡಿಗೆ ಊಟ ಮಾಡಿಸಿ ಕೈಯಾಗ ರಾಖಿ ಕಟ್ಟಿ ಮುತ್ತಿನ ಆರುತಿ ಎತ್ತಿ ಬೆಳಗ್ಲಿಕ್ಕೆ ಮುತ್ತಿನ ಆರುತಿ ಎತ್ತಿ ಬೆಳಗ್ಲಿಕ್ಕೆ ತುಡುಗನ ಮನಸ್ಸು ಪರಿವರ್ತನೆ ಆಯ್ತು ಅಲ್ಲ ನನ್ನ ಒಳಗೆ ಕರೆದು ಮಣಿ ಹಾಕಿ ಮಣಿ ಮೇಲೆ ಕುಂಡ್ರಿಸಿ ಪಂಚಾಮೃತ ಅಡಿಗೆ ಊಟ ಮಾಡಿಸಿ ಕೈಯಾಗ ರಾಖಿ ಕಟ್ಟಾಳ ಆರತಿ ಮಾಡವನ ಹಂಗೆ ಆರತಿ ಮಾಡಿಸುವ ಬರ್ತೇಳಿ 500 ರೂಪಾಯಿ ನೋಡಿ ತುಡುಗ ಮಾಡಿ ತಂದಿದ್ದು ರೊಕ್ಕ ಆರತಿ ಒಳಗೆ ಇಡ್ಲಿಕ್ಕೆ ಹೊಂಟತ್ತೆ ಮತ್ತೆ ತುಡುಗ ಹೆಣ್ಮಗಳು ಹೇಳಿದ ಪಾಪಿ ಹಣ ಪ್ರಾಯಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ ನಾಯಿ ಹಾಲ ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ
ವಾಕ್ಯ ಶರಣರಿಗಲ್ಲದೆ ಮತ್ಯಾರಿಗೂ ಅರಿಯದ ಚಂದಮಲ್ಲಿಕಾರ್ಜುನ ಎಂಬಂತೆ ಇಂಥ ತುಡುಗಿನ ರೊಕ್ಕ ಇಂಥ ಮುತ್ತೈದರ ಆರತಿ ಒಳಗೆ ಸಲ್ಲುವುದಿಲ್ಲನ ತುಡುಗಿನ ರೊಕ್ಕ ಬ್ಯಾಡ ಅಂತೇಳಿ ಹೆಣ್ಮಗಳು ಆರತಿ ತಾಳ್ತಕೊಂಡು ಒಂದು ಹೆಜ್ಜೆ ಹಿಂದಿಸಿರಲ್ಲ. ಅವಾಗ ತುಡುಗಂತ ನನ್ನ ಆತ್ಮೀಯ ಬಂಧುಗಳೇ ತಂಗಿ 40 ವರ್ಷ ಆಯ್ತು ನಾ ತುಡುಗು ಮಾಡಿ ಹೆಣ್ಣು ಮಕ್ಕಳು ಜೋಪಾನ ಮಾಡ್ಲಿಕ್ಕೆ ಯಾರು ನನ್ನ ಒಳಗ ಕರೆದಿಲ್ಲ, ಒಂದು ಚೆರಿಗೆ ನೀರು ತುಂಬಿ ನನ್ನ ಕೈಯಾಗ ಯಾರು ಕೊಟ್ಟಿಲ್ಲ. ಇವತ್ತು ನನ್ನ ಒಳಗ ಕರೆದ ರಾಖಿ ಕಟ್ಟಿ ಮುತ್ತಿನ ವೃತ್ತಿ ಎತ್ತಿಗಳಾಗಿದೆ ತಂಗಿ. ಇನ್ನು ಒಂದೇ ಮಾತಿನ ನನ್ನ ಮನಸ್ಸು ಪರಿವರ್ತನೆ ಆಯ್ತು. 40 ವರ್ಷ ಮಾಡ್ತಿರ್ತಕ್ಕಂಥ ತುಡುಗನ ಇವತ್ತಿಗೆ ಬಿಟ್ಟು ಅಂತೇಳಿ ಸ್ತೋತ್ರಾಷಾಢ ಪದ್ಧತಿ ಪುಣ್ಯ ಶರಣ ಮಾಡ್ಯಾನ ತಂಗಿ ಹೆಣ್ಮಗಳು ಅಂತೇಳಿ ಇಂಥ ಗುಣ ಇರಬೇಕು. 40 ವರ್ಷ ಮಾಡ್ತಿರ್ತಕ್ಕಂಥ ಒಬ್ಬ ತುಡುಗ ಒಂದೇ ಮಾತು ಹೆಣ್ಮಗಳು ಹೇಳಿದ್ದಕ್ಕಾಗಿ 40 ವರ್ಷ ಮಾಡಿರ್ತಕ್ಕಂಥ ತುಡುಗ ಬಿಟ್ಟಾನ. ಏನ್ ಹೇಳಕತ್ತಿದಿ? ಬರೀ ಹೊಟ್ಟಿ ಹೊಡೆದು ನೀನು ಒದ್ದು ಬಿಟ್ಟನು ಅಂದ್ರ ಇಂಥ ಹೊಟ್ಟಿ ಹೊಡೆಯವ್ರಿಗೆ ಇಂಥದ್ದು ಮಾಡ್ಲಿಕ್ಕೆ ಬರುದಿಲ್ಲ. ಇರ್ಲಿ ಪುಣ್ಯಾತ್ಮರೇ, ಇನ್ನು ಬಹಳಷ್ಟು ಮಾತಾಡಲಾರದೆ ಸೈನ್ ಡೈರೆಕ್ಟ್ ವಿಷಯಕ್ಕೆ ಬರ್ಬೇಕಾಗೈತಿ. ಹೋದ ಪಾಠದೊಳಗೆ ನಮ್ಮ ಕಾಶಿನಾಥ್ ಸರ್ ಹೇಳ್ದಂಗೆ 2 ಮಾತು ಕೇಳಿದ್ದೇವೆ ನಾವು. ಏನ್ ಕೇಳಿದ್ರಿ? ಕಂಕನಾಡ ದೈಗೊಂಡ ಗೌಡ ಬಹಳಷ್ಟು ಕತಿ ಹೇಳುದಿಲ್ಲ. ಕಂಕನಾಡ ದೈಗೊಂಡ ಗೌಡ ಪರಿಸಿ ಜನರಿಗೆ ಕೂಡ್ಯಾನ ಅಥವಾ ಇಲ್ಲೋ, ಕೂಡಿತ್ತಂದ್ರೆ ಯಾವ ಊರಾಗ ಹೋಗಿ ಕೂಡ್ಯಾನ ಅಂತ ಕೇಳಿದಾಗ ಸುಮಿತ್ರಾಬಾಯಿ ಹೇಳಿ ಬಹಳಷ್ಟು ಹಾಲು ಮತ್ತು ಹಿರಿಯರು ಏನಂದ್ರೆ ವಿಷಯ ಅರ್ಥ ಮಾಡ್ಕೋಬೇಕು. ಹೇಳಿದ ತಂಗಿ ಏನು ಕಂಕನಾಡ ದೈಗೊಂಡ ಗೌಡ ಇದೇ ಒಂದು ಬೀಳಗಿ ತಾಲೂಕಾ ಬಾಗಲಕೋಟೆ ಜಿಲ್ಲೆ ಮುಂಡೂರು ಗ್ರಾಮಕ್ಕೆ ಹೋಗಿ ಪರಿಚಯ ಜನರಿಗೆ ಹೋಗಿ ಕೂಡ್ಯಾನ ಅಂತ ಹೇಳುವ ಮಾತು ಹೇಳಿದ ತಂಗಿ. 8 ದಿವಸಕ್ಕೆ ಹೋಗಿ ಕೂಡ್ಯಾನ ಅಂದ್ರೆ 3 ದಿವಸಕ್ಕೆ ಹೋಗಿ ಕೂಡ್ಯಾನ ಅಂತ ಯಾಕ್ರಿ 3 ದಿವಸಕ್ಕೆ ಹೆಂಗ್ ಹೋಗಿ ಕೂಡ್ಯಾನ ಅಂದ್ರ ಆ ಮಡದಿ ಆಗಿರ್ತಕ್ಕಂಥ ಲೀಲಾಲೋಚನ ದೇವಿ ಕುಟ್ಟಿ ಬೀಸಿ ದುಡ್ಡು ತಂದು ಕೊಡ್ಲಿಕ್ಕೆ 3 ದಿನ ಆಯ್ತು. 2 ದಿನ ಆಯ್ತ. ಮುಂದೆ 3ನೇ ದಿನಕ್ಕೆ ದುಡ್ಡು ತಂದು ಕೈಯಾಗ ಕೊಡ್ಲತ್ತ ಇವ ದುಡ್ಡು ತಗೊಂಡು ಹೋಗಿ 3ನೇ ದಿವಸಕ್ಕೆ ಕೂಡ್ಯಾನ ಅಂತ ಒಂದು ಸಾಲ ವಿಚಾರ ಮಾಡೋಣ ನಾವು. ಬೆಟ್ಟಿಗೇರಿ ಡೊಂಕನಾಡ ದೈಗೊಂಡ ಗೌಡ ಅವರ ಬೆಟ್ಟಿಗೇರಿ ಇದು ಯಾವ ಗದಗ ಜಿಲ್ಲಾದಾಗ ಹೌದಿಲ್ಲ? ಗದಗ ಜಿಲ್ಲಾ ಬೆಟ್ಟಿಗೇರಿಯಿಂದ ಡೊಂಕನಾಡ ದೈಗೊಂಡ ಗೌಡ ಮುಂಡೂರು ಬರಬೇಕಾದ್ರೆ 150ರಿಂದ 200 ಕಿಲೋಮೀಟರ್ ಅಂತ್ರಿ. ಮತ್ತೆ ಒಂದೇ ದಿವಸ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ನಡೀಲಿಕ್ಕೆ ಸಾಧ್ಯ? ಒಂದು ಮನುಷ್ಯ ಒಂದ್ ದಿವಸ ಕೆಲಸ ನಡೀಬಹುದ್ರಿ. ಇಲ್ಲಿ ಕೇಳಿ ಮಾತು ಹೇಳ್ತೇನೆ. ಒಂದು ಮನುಷ್ಯ ಒಂದ್ ದಿವಸ ಕೆಲಸ ನಡೀಬಹುದು. 60ರಿಂದ 100 ಕಿಲೋಮೀಟರ್ ನಡೆದ ಇಟ್ಕೋರಿ. ಮತ್ತೆ 150 ಕಿಲೋಮೀಟರ್ ದೂರ ಐತಿ. ಹೆಂಗ್ ಬಂದು ಕೂಡಿರ್ಬೇಕ್ರಿ ಅಲ್ಲಿಗೆ? ಬಹಳ ವಿಚಾರ ಮಾಡಿ ಉತ್ತರ ಹೇಳಬೇಕು. ಉತ್ತರ ಇದು ಹೆಂಗ್ ಹೋಗಿ ಕರೆ ಆಗ್ತೈತೋ ಏನು ಸುಳ್ಳು ಆಗ್ತೈತೋ ಈ ವಿಷಯಕ್ಕೆ ಏನು ಉತ್ತರ ಹೇಳ್ಬೇಕು ತಿಳ್ಕೊಂಡು ಉತ್ತರ ಹೇಳು. ಅಲ್ಲ 3 ದಿವಸದ ಮೇಲೆ 2 ದಿವಸ ಹೋಯ್ತಂತ ನಿನಗ ವಿಷಯ ಗೊತ್ತಿಲ್ಲದು. ಹಾಗೆ 2 ದಿವಸ ಚಟ್ರ ಮನೆಗೆ ಕುಟ್ಟಿ ಬೀಜ ತಂದ್ಬಿಟ್ಟು ಕೊಡ್ಲತ್ತ. ಇವ 2 ದಿವಸ ಮೇಲೆ ಬಂದು 3ನೇ ದಿವಸಕ್ಕೆ ಹೋಗಿ ಕೊಡದತ್ತ. ಆ ದುಡ್ಡು ತಗೊಂಡ್ರೆ 2 ದಿವಸ ಹೋಗ್ತದೇನು? ವಿಷಯ ಹಂಗಲ್ಲ. ವಿಷಯ ಬರ್ತಿತ್ತು ಹೆಂಗ್ ಹೇಳ್ಬೇಕಂತಂದ್ರ ವಿಷಯ ನಾ ಹೌದು ಗೊತ್ತಿರ್ತಕ್ಕಂಥ ದೈವ ತಂಗಿ ಸುಮಿತ್ರಾ ನೀ ಹೇಳುವಂತ ಮಾತು ಕರೆಯೈತೆ. ಎಲ್ಲರೂ ನಾವು ಮಂದಿ ಕೂಡ ಚಪ್ಪಳಿಗೆ ಹೊಡೆದ್ರೆ ವಿಷಯ ನಾನು ವಿಷಯ ತಪ್ಪೈತೆ ನಾವು ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ ಇಲ್ಲಿ ಉತ್ತರ ಹೇಳುವಾಗ ಇನ್ನೊಂದು ಮಾತು ಕೇಳಿದ್ದೇವೆ ನಾವು. ಏನ್ ಕೇಳಿದ್ರಿಪ್ಪ? ಇನ್ನೊಂದು ಮುಕ್ತಿ ಗದ್ದಿಗೆ ಎಲ್ಲಾರು ಮುಕ್ತಿ ಆಗ್ತೈತಿ ಹೇಳ್ಕೊತೇ ಹೊಂಟಾರ. ಆ ಮುಕ್ತಿ ಆಗ್ಬೇಕಾದ್ರ ಮುಕ್ತಿ ಗದ್ದಿಗೆ ಎಷ್ಟು ಯೋಜನಾ ಐತಿ ಅಂತ ಕೇಳಿದ್ದೇವೆ. ಹೇಳ್ತಾರ ಮುಕ್ತಿ ಗದ್ದಿಗೆ ಇಷ್ಟೇ ಯೋಜನಾ ಐತಿ ಅಂತ ಹೇಳಲಿಕ್ಕೆ ಬರುದಿಲ್ಲ. ಪಾಪ ಮಾಡಿದವ ನರಕಕ್ಕೆ ಹೋಗ್ತಾನ, ಪುಣ್ಯ ಮಾಡಿದವ ಮುಕ್ತಿಗೆ ಹೋಗ್ತಾನ. ಪಾಪ ಮತ್ತು ಪುಣ್ಯಕ್ಕ ಇದಕ್ಕೆ ಇಷ್ಟೇ ಅಂತರ ಐತಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥ ಮಾತ ಹಂಗೇನಿಲ್ಲ. ವಿಷಯ ಇಷ್ಟ ಗದ್ದಿಗೆ ಇಷ್ಟ ಯೋಜನಾ ಐತಿ ಅಂತೇಳಿ ಹಿಂಗ ಉತ್ತರ ಹೇಳಿದ್ರ ನೀ ಎಷ್ಟು ಹೇಳ್ತಿ ಹೇಳು. ತಂಗಿ ಹೇಳೋದು ಕರೆಕ್ಟ್ ಐತಿ ಹೇಳ್ತಾನೆ, ಏನ್ ಹೇಳ್ತಿಲ್ಲ. ಇದು ಗದ್ದಿಗೆ ಇಷ್ಟ ಯೋಜನಾ ಐತಿ ಅಂತ ಲೆಕ್ಕ ಐತಿ. ಕೈಲಾಸ ಎಷ್ಟು ಯೋಜನಾ ಐತಿ, ಈ ಭೂಮಿ ಎಷ್ಟು ಯೋಜನಾ ಐತಿ, ಈ ಭೂಮಿ ಮೇಲೆ ನೀರು ಎಷ್ಟು ಯೋಜನಾ ಅದಾವ, ಇದಕ್ಕೊಂದೊಂದು ಲೆಕ್ಕ ಅದಾವ.
ಯಾಕ್ರಿ? ಆ ಲೆಕ್ಕದ ಪ್ರಕಾರ ಹೇಳಿದಿ ಅಂದ್ರ ಅದಕ್ಕೊಂದು ಸಂಬಂಧಿತವಾಗಿರ್ತಕ್ಕಂಥ ಉತ್ತರ ಬರ್ತೈತಿ. ಬೇಡ ಮುಂದಿನ ಸಂಧಿಗೆ ಉತ್ತರ ಇನ್ನೊಮ್ಮೆ ತಿಳ್ಕೊಂಡು ಈ ಮುಕ್ತಿ ಗತಿಗೆ ಇದು ಹೇಳು, ನನಗೆ ಬರಂಗಿಲ್ಲ, ಇದು ಇಷ್ಟ ಗೊತ್ತೈತಿ ಅಂತ ಹೇಳು. ಅದ್ರ ಉತ್ತರ ಹೇಳ ಮಂಗಳಾರತಿ ಮಾಡ್ತೀನಿ, ಅದೇ ತನ ಮಂಗಳಾರತಿ. ಯಾಕ್ರಿ? ಏನ ನಮಗೊಂದು ಹೇಳು ಮಾತು ಕೇಳಿದ ತಂಗಿ. ಏನ್ ಕೇಳಿದ್ರಿಪ್ಪ? ನಾ ಎಲ್ಲಿ ಕೇಳಿ ನೋಡ ಅಲ್ಲೇ ಕೇಳ್ತಾನ ಅಂತ ಹೇಳಿ ಹಾಲು ಮತದೊಳಗೆ ಕೇಳ. ಏನ್ ಕೇಳಿದ್ರು ತಂಗಿ? ಕಂಕನಾಡ ದೈವಗೊಂಡಗೌಡ ಕೊಂಡೂರು ಮಠಕ್ಕೆ ಹಬ್ಬ ಹಾಕಿದ. ಆ ಸಿದ್ಧ ಮಾಲಿಕರ ಅಗ್ನಿ ಕುಂಡದೊಳಗೆ ಹಾರಿದ. ಅಗ್ನಿ ಕುಂಡದೊಳಗೆ ಹಾರಿ ಮುಂಡೂರು ಮಟ್ಟಿ ಮೇಲೆ ಬಂದು ಉದಿ ಆಗಬೇಕಾಗಿತ್ತು. ಅಲ್ಲೇ ಯಾಕೆ ಬಂದ ಹುಡುಚಿಂತಿಗೆ ಹೋಗಬೇಕಾಗಿತ್ತು, ಯಾಕೆ ಹೋಗ್ಲಿಲ್ಲ? ಇನ್ನೇ ಕೇಳಕ್ರಿ ತಂಗಿ ನಿನಗೊಂದು ಮಾತು ಹೇಳ್ತೀನಿ. ಸಿದ್ಧ ತೀರದೇವರ ಕೋಣೇಶ್ವರ ದೈತ್ಯನ ಮರ್ದನ ಮಾಡಬೇಕಾಗಿತ್ತು. ಸಿದ್ಧ ತೀರದೇವರ ಕೋಣೇಶ್ವರ ದೈತ್ಯನ ಮರ್ದನ ಮಾಡಬೇಕಾಗಿತ್ತು. ಅವನಿಗೆ 3 ವಸ್ತುಗಳು ಬೇಕಾಗಿತ್ತು. ಪಂಚಡಂಗಿ, ವಾಯುಗಂಗಾಳ, ರುಮುಚೂರಿ. ಇವು 3 ವಸ್ತು ಯಾರು ಮಾಡಿಕೊಟ್ರು? ಯಾವ ಕಂಬಾರ ಕಾಳಣ್ಣ ಮೂರೂರು ಮುಗುಡಿ ಮೇಲೆ ಕಲ್ಲು ದಬ್ಬಿ ಮೇಲ ಈ 3 ವಸ್ತು ಯಾರು ಮಾಡಿಸಿಕೊಟ್ರ ಕೇಳಿದ್ರೆ ಕೇಶವರಾಜ ಅರಸ ಮಾಡಿಸಿಕೊಟ್ಟ. ಇದ್ರ ಒಯ್ದು ಕೋಣೇಶ್ವರ ದೈತ್ಯನ ಸಿದ್ಧ ತೀರದೇವರ ಮರ್ದನ ಮರ್ದನ ಮಾಡಿ ಅದೇ ಮಂಟೂರು ಕಡಿ ಮೇಲೆ ನಿಂತು ಒಂದೊಂದು ವಸ್ತುಗಳನ್ನು ಒಂದೊಂದು ದಿಕ್ಕಿಗೆ ಹೋಗದ. ಪಂಚಡಂಗಿ ಒಗದಲ್ಲಿ ಬಿತ್ತು 1000 ಕೊಳದಾಗ ಬಂದು ಬಿತ್ತು. ಅದಕ್ಕೆ ಸದ್ಯಕ್ಕ ಅದಕ್ಕೆ 1000 ಕೊಳಕ್ಕೆ ಡಂಗಿ ಸಿದ್ಧ ಅಂತ ಕರೀತಾರೆ. ಪಂಚಡಂಗಿ ಒಗದ 1000 ಕೊಳಕ್ಕೆ ಬಂದು ಬಿತ್ತು. ಅಲ್ಲಿ ಸದ್ಯ ಅವರಿಗೆ ಡಂಗಿ ಸಿದ್ಧ ಅಂತ ಕರೀತಾರೆ. ರೂಮು ಚೂರಿ ಹಾರಿಸಿದ ಆರೆ ಓಡಿಗೆ ಹೋಗಿ ಬಿದ್ದದ. ಅಲ್ಲಿ ಸೂರು ಮುತ್ಯ ಅಂತ ಇನ್ನೂ ಆದ್ರೂ ವರ್ಷಕ್ಕೊಮ್ಮೆ ಬಹಳಷ್ಟು ಮಂದಿ ಬರಿ ಮಾಡ್ತಾರೆ. ಇನ್ನು ವಾಯುಗಂಗಾಳ ಹೋಗದ. ಎಲ್ಲಿ ವಾಯುಗಂಗಾಳ ಎಲ್ಲಿಗೆ ಹೋಗದ ಅಂತ ಕೇಳಿದ್ರೆ ಮುಂಡೂರು ಮಟ್ಟಿ ಮೇಲೆ ಬಂದು ಬಿತ್ತು. ಅದು ಸಿದ್ಧ ಮಾಲಿಂಗರಾಯನ ಕೈವಾಸ ಆಗಬೇಕಾಗಿತ್ತು. ಸಿದ್ಧ ಮಾಲಿಂಗರಾಯನ ಕೈವಾಸ ಆಗಬೇಕಾಗಿತ್ತು. ಯಾವಾಗ ಮುಂದೆ ಯಾವ ಸಿದ್ಧ ಮಾಲಿಂಗರಾಯ ಕೊಂಡೂರು ಮಡೂರೊಳಗೆ ಡೊಂಕನಾಡ ದೈವಗೊಂಡಗೌಡ ಹಬ್ಬದೊಳಗ ಅಗ್ನಿ ಕುಂಡಿಯನ್ನು ಹಾರಿದರು. ಮುಂಡೂರು ಮಟ್ಟಿ ಮೇಲೆ ಅದೇ ಯಾವ ವಾಯುಗಂಗಾಳ ಹತ್ತಾಕ ಬಂದು ಉದಿಯಾದ. ವಾಯುಗಂಗಾಳ ಸ್ವಾಧೀನ ಮಾಡಿಕೊಂಡ. ಅದೇ ವಾಯುಗಂಗಾಳ ಸ್ವಾಧೀನ ಮಾಡಿಕೊಂಡ. ಚಿನ್ನಗುಂಡಿ ಹಿರಿಯ ಕೊಂಡೂರು ಮಠಕ್ಕ ಬಾನ ಒಯ್ತಿದ್ದ. ಒಯ್ತಿದ್ದ ಶಾವಿಗೆ ಬಾನ ಒಯ್ತಿದ್ದ. ನೆರೆಗಡ್ಡದ ಹಿರಿಯಾಗಿ ಸಿದ್ಧ ಮಾಲಿಂಗರಾಯ ಚಿನ್ನಗುಂಡಿ ಹಿರಿಯ ಕರೆದು ಕೇಳ್ತಾನ, ಏನತ್ತ ಯಾವ ಎಲ್ಲಿ ಹೊಂದಿದ್ದೀವಿ? ಹೊಟ್ಟೆ ಬಹಳ ಸುಧದ ಬುದ್ಧಿ ಒಳಗೆ ಅನ್ನ ಉಳ್ಳ ಕನ್ನ ಕೊಡು ಅಂತ ಹೇಳ್ದ. ಕೊಂಡೂರು ಮಠಕ್ಕೆ ಕರೆದೇವ್ರಿಗೆ ಹೊಂಟ ಮೀಸಲು ಬಾನ ಒಯ್ಯಾಕತ್ತೀನು. ಹಾದಿ ಒಳಗನ ಯಾರಿಗೆ ಕೊಡಲು ಚಿನ್ನಗುಂಡಿ ಹಿರಿಯ ಕುರುಬ ಕೊಡಲಾರದೆ ಏನು ಹಾದು ಒಯ್ದು ಕರೆದೇವರ ಮುಂದೆ ಬಿಚ್ಚಿಟ್ಟ. ಕಡಬೆಲ್ಲ ಕಲ್ಲಾಗಿದ್ದು ಶಾವಿಗೆಲ್ಲ ಬಾಲುಳಾಗಿ ತಿಲಾಡ್ತಿದ್ದ. ಅದಕ್ಕಾಗಿ ಸಿದ್ಧ ಮಾಲಿಂಗರಾಯ ವಾಯುಗಂಗಾಳ ಸ್ವಾಧೀನ ಮಾಡ್ಕೋಬೇಕಂತ ಹೇಳಿ ಆ ಮುಂಡೂರು ಮಟ್ಟಿ ಮೇಲೆ ಉದಿಯಾಗಿನ ತಂಗಿ ನೀ ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ. ಇನ್ನ ಇನ್ನೊಂದು ಕೇಳಿದ ತಂಗಿ, ಮುಕ್ತಿಗೆ ಹೋಗಬೇಕಾಗಿತ್ತು ಅಂದ್ರ ಎಷ್ಟು ವಸ್ತುಗಳನ್ನ ದಾನ ಮಾಡಬೇಕು ತಂಗಿ? ಒಂದೇ ಮಾತು ಹೇಳ್ತೀನಿ ನಿನಗ, ದಾನ ನೀ 1000 ಮಾಡು 100 ಮಾಡು ಒಂದೇ ಮಾಡು. ದಾನ ಮಾಡಬೇಕಾದ್ರೆ ನಮ್ಮಲ್ಲಿ ಮೊದಲ ಧರ್ಮ ಇರಬೇಕು. ಬಲಗೈಲೇ ದಾನ ಮಾಡಿದ್ರೆ ನೀವು ಎಡಗೈಗೆ ಗೊತ್ತಾಗಿರಬೇಕು. ಬಲಗೈಲೇ ದಾನ ಮಾಡಿದ್ರೆ ಅಂತಂದ್ರೆ ಎಡಗೈಗೆ ಗೊತ್ತಾಗಿರಬಾರ್ದು. ಇವತ್ತು ನಾವು ಒಬ್ಬರಿಗೆ ಕೊಟ್ಟನ ತಪ್ಪಿನ ಬಾಯಿಲೆ ಮಾತಾಡಬಾರ್ದು. ದಾನ ನೀವು ಒಂದೇ ಮಾಡು 100 ಮಾಡು, ಅವನಿಗೆ ಮುಕ್ತ ಆಗ್ಲಿಕ್ಕೆ ಬರೋದು ಮುಕ್ತಿ ಇರ್ಲಿಕ್ಕೆ ಆಗ್ಲಿಕ್ಕೆ ಬರೋದು. ನೀ ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ ಏನ? ನಾವು ಕೇಳಿರ್ತಕ್ಕಂಥ ಪ್ರಶ್ನೆದ ಉತ್ತರ ನಾವೇ ಇಲ್ಲಿ ಕೇಳಬೇಕಾಗ್ಯದ. ಹೌದಿಲ್ಲ? ಯಾವ ಡೊಂಕನಾಡ ದೈವಗೊಂಡಗೌಡ ಎಷ್ಟು ದಿವಸಕ್ಕೆ ಹೋಗಿ ಕೂಡ್ಯಾನ, ಎಲ್ಲಿ ಹೋಗಿ ಕೂಡ್ಯಾನ ಅಂತ ಕೇಳಿದ್ರ 3 ದಿವಸದ ಮೇಲೆ ಹೋಗಿ ಕೂಡಿಲ್ಲ ತಂಗಿ. ಆ ಶೆಟ್ಟರ ಮನೆಯಾಗ ಕಸ ಮುಸರಿ ಮಾಡಿ ಕುಟ್ಟಿ ಬೀಸಿ ತಂದು ಇಟ್ಟಿರ್ತಕ್ಕಂಥ ದುಡ್ಡ ಮಳಿದೆ ಆಗಿರ್ತಕ್ಕಂಥ ಲೀಲಾಲೋಚನ ಬಲ್ಯಕ್ಕೆ ಇದ್ದು. ಅಕ್ಕಿ ಬಲ್ಯಕ್ಕೆ ಮೊದಲೇ ಇದ್ದು. ಇವ ಡೊಂಕನಾಡ ದೈವಗೊಂಡಗೌಡ ಹೋಗಿ ಕುಟ್ಕೊಂಡ ತವಣಿಗೆ ಕಟ್ಟಿಯನ್ನು ಮಡಿದಿಗೆ ಹೇಳಲ್ಲ, ದೇವರಿಗೆ ಹೊಂಟಿರಿ ಹಂಗೆ ಹೋಗಬೇಡ್ರಿ. ಶೆಟ್ಟರ ಮನೆಯಾಗ ಕುಟ್ಟಿ ಬೀಸಿ ತಂದಿರ್ತಕ್ಕಂಥ ದುಡ್ಡು ಪದರಾಗ ನನ್ನ ಮನ್ಯಾಗ ಅದಾವ, ಈ ದುಡ್ಡು ಪದರಾಗ ಕಟ್ಕೊಂಡು ಹೋಗ್ರಿ. ಊದಿಲ್ಲ ಉಪ್ಪಿನ ಹಳ್ಳರಿ ದೇವರಿಗೆ ಹಾಕ್ರಿ. ಅದನ್ನೇ ಕಟ್ಟಿಕೊಂಡು ಹೋಗಿ ದೈವಗೊಂಡಗೌಡ ತೂಕದ ಬತ್ತಿ ಮಾಪಿನ ಎಣ್ಣೆ ಹಾಕ್ಯಾನ. ಏನು ತೂಕದ ಬತ್ತಿ ಮಾಪಿನ ಎಣ್ಣೆ? ತೂಕದ ಬತ್ತಿ ಅಂದ್ರೆ ಏನು?
ಕರಿದೇವ್ರಿಗೆ ಏನ್ ನಡೆದೈತಿ ತೂಕದ ಪತ್ತಿ ಅಂದ್ರ ಸಿದ್ಧ ಪತ್ರಿ ತೂಕದ ಪತ್ತಿ ಅಂದ್ರ ಸಿದ್ಧ ಪತ್ರಿ ಮಾಪಿನ ಎಣ್ಣೆ ಪಾವ್ ಎಣ್ಣೆ ಇದು ಕರಿದೇವ್ರಿಗೆ ಹಾಕ್ಯಾನ ಯಾರು ಅಂಕನಾಡ ದೇಗೊಂಡಗೌಡ ಎಷ್ಟು ದಿವಸಕ್ಕೂ ಕೂಡ ಅಲ್ಲ ಒಂದೇ ದಿವಸಕ್ಕೂ ಕೂಡ ಹೆಂಗ ಕೂಡದತ್ತ ಕೇಳಿದ್ರ ತೆಳನಾಡು ಪರಿಸಿ ಜನ ಬಂದ ಊಟ ಮಾಡ್ಬೇಕಾದ್ರೆ ಒಂದೊಂದು ಮೆಟ್ ಇರ್ತಾವ ಹಂಗ್ರಿ ಈಗ ಎಲ್ಲರೂ ಪಾದಯಾತ್ರೆ ಹೊಂಟ್ರ ಇಂಥ ಊರಾಗಿ ವಸ್ತಿ ಮಾಡ್ಬೇಕು ಇಂಥ ಊರಾಗಿ ನಾಷ್ಟ ಮಾಡ್ಬೇಕು ವಸ್ತಿ ಅವ್ರ ನೇಮ್ ಇರ್ತಾವ ಅಂಕನಾಡ ದೇಗೊಂಡಗೌಡನ ಮನೇಲಿ ಹೊಲದಾಗಿ ಅವ್ರು ಮಾಡಬೇಕಂತೇಳಿ ನೇಮ್ ಇತ್ತು ಆ ಹೊಲ ಎಲ್ಲ ಕಂಟಿ ಕೂರ್ಣ ಹತ್ತಿ ಬಿದ್ದಿತ್ತು ಮುಂದ ಅವ್ರ ಹೊಲ ದಾಟಿದ ಕುಂಡಗೋಳ್ಳಿ ಅನ್ನತಕ್ಕಂತ ಊರದ ಆ ಕುಂಡಗೋಳ್ಳಿ ಊರೊಳಗೆ ಬಂದವರು ವಸ್ತಿ ಮಾಡಿದ್ರು ಅಲ್ಲೇ ಬಂದು ಡೊಂಕನಾಡ ದೇಗೊಂಡಗೌಡ ಆ ಪರಿಚಿ ಜನರಿಗೆ ಕೂಡ್ಯಾನ ತಂಗಿ ಹೆಂಗ ಇನ್ನ ಮುಕ್ತಿ ಗತಿಗೆ ಎಷ್ಟು ಯೋಜನಾ ಐತಿ ಮುಂದಿನ ಸಂಧಿಗೆ ತಂಗಿ ಅದು ಇಷ್ಟ ಯೋಜನಾ ಐತಿ ಅಂತ ಹೇಳು ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳು ಇಷ್ಟ ಯೋಜನಾ ಐತಿ ಅಂತ ಹೇಳಿ ಮಂಗಳಾರತಿ ಮಾಡುದು ಅಲ್ಲಿ ತನ ಮಂಗಳಾರತಿ ಇಲ್ಲ ಯಾಕ್ರಿ ಅದಕ್ಕಿಂತ ಬಹಳ ಮಾತಾಡಲಾರ್ದೇನೆ ಯಥಾ ಪ್ರಕಾರ ನಾಲ್ಕು ಚಾಲ ಹಾಡಿ ಸರಜೋಡಿ ಸಭಾ ಶಾಂತತೆಯನ್ನು ಕಾಪಾಡಬೇಕಂತ ವಿನಂತಿ.